ನೀವು ಏನೇ ಶಾರ್ಟ್ ಹೇಳಿ ಅವ್ರು ಇಲ್ಲ ಅಂತ ಹೇಳಲೇ ಇಲ್ಲ ನನಗೆ. ನೀವು ಏನೇ ಹೇಳಿ, ಈಗ ಐಟಮ್ಸಿಂದ ಹಿಡಿದು ಏನೇ ರಿಸ್ಕಿ ಶಾರ್ಟು, ಆಮೇಲೆ ರೋಪೇ ಬೇಡ ಅಂದ್ಬಿಟ್ರು ನನಗೆ ಮಾಸ್ಟರ್. ಫಸ್ಟ್ ಅವ್ರು ಹೇಳಿದ್ದು ನನಗೆ ಅದೇ, ಮಾಸ್ಟರ್ ದಯವಿಟ್ಟು ಈ ಸಿನಿಮಾದಲ್ಲಿ ರೋಪ್ ಬೇಡ. ಯಾಕಪ್ಪ ಅಂದೆ. ನೀವೇನು ಹೇಳಿ ನಾನೇ ಒರಿಜಿನಲ್ ಮಾಡ್ತೀನಿ ಅಂದರು. ಈಗ ಒಂದು ಶಾರ್ಟು ನೀವು ಟೀಸರಲ್ಲಿ ನೋಡ್ಬೋದು, ಕಾರ್ ಮೇಲಿಂದ ಬ್ಯಾಕ್ ಸಮರ್ ಸಾಲ್ಟು, ಬ್ಯಾಕ್ ಸಮರ್ ಸಾಲ್ಟು, ಅದು 3 ಕಾರ್ ಜಂಪ್ ಮಾಡ್ಕೊಂಡ್ಬಂದು ಲಾಸ್ಟ್ ಶಾಟ್. ಅದು ಈ ಸಿನಿಮಾದಲ್ಲಿ ಅದಿರುತ್ತೆ, ಬಟ್ ಇದು ಲಾಸ್ಟ್ ಬ್ಯಾಕ್ ಸಮರ್ ಹೊಡ್ಕೊಂಬಂದು 3 ಕಾರ್ ಎಗರ್ಕೊಂಡ್ಬರ್ತಾರೆ. ಸೊ ಅದನ್ನು ರೋಪಲ್ಲಿ ಪ್ಲ್ಯಾನ್ ಮಾಡಿದ್ದೆ ನಾನು. ಅವರು ಇಲ್ಲ ನಾನೇ ಮಾಡ್ತೀನಿ ಅಂದರು. ನಾನು ಇದು ಮಾಡ್ತಾರಾ ಅಂತ ಒಂದು ಕಡೆ, ಎಲ್ಲೊಂದು ಕಡೆ ಮಾಡ್ತಾರ ಗೊತ್ತು, ಬಟ್ ಇಷ್ಟು ರಿಸ್ಕ್ ಮಾಡ್ತಾರಾ? ಬಟ್ ಬಂದರು ಆ ಶಾಟು ನಿಜ ನಂಬಲ್ಲ. 12 ಟೇಕ್ ಮಾಡಿದ್ದೀವಿ, 12 ಟೇಕ್ಸ್ ಫಾರ್ ಪರ್ಫೆಕ್ಷನ್. ಸೊ ಆ ಥರ ಒಂದು ಏಕಲವ್ಯ ಅವರು ನಮ್ಮ ಶಂಕರ್ ಅವ್ರ ಕೈಲಿ ಸಿಕ್ಕಿರೋದು ನಾನು ಆ್ಯಕ್ಚುಲಿ ನಿಮ್ಮ ಅದೃಷ್ಟ ಅಂತ ಹೇಳ್ತೀನಿ ಸರ್. ಆ್ಯಕ್ಚುಲಿ ಈ ಥರ ಒಂದು ಹೀರೋ ಸಿಕ್ಕಿರೋದು. ಏಕಲವ್ಯ ಅವರೇ, ನಿಮಗೆ 2-3 ಸರಿ ಏಟು ಬಿತ್ತು, ಭಾಳ ಬೇಜಾರಾಯ್ತು ನನಗೆ. ಆ ಟೈಮಲ್ಲಿ ನಾನು ಫೋನ್ ಮಾಡಿದ್ದೆ ಏಕಲವ್ಯಗೆ. ಏಟು ಬಿದ್ದಾಗ ಡೈಲಿ ಫೋನ್ ಮಾಡೋನು. ಅವ್ರು ಮೈಸೂರಿಗೆ ಹೋಗೋರು, ಪುತ್ತೂರು ಕಟ್ ಹಾಕ್ಸ್ಕೊಂಬರೋಕ್ಕೆ. 3 months ಐ ಥಿಂಕ್, 2.5 months ಡೈಲಿ ಮೈಸೂರು, 3 daysಗೆ ಒಂದ್ಸರಿ ಮೈಸೂರಿಗೆ ಹೋಗೋರು ಬರೋರು. ನಾನು ಡೈಲಿ ಫೋನ್ ಮಾಡೋನು. ಅವಾಗ ಒಂದು ಮಾತು ಹೇಳಿದೆ ಅವ್ರಿಗೆ, ವರಿ ಮಾಡಬೇಡಿ, ಈ ಥರ ಎಷ್ಟು ಏಟು ಬಿದ್ದಿದ್ಯೋ ಜಾಕಿ ಚಾನ್ ಅವ್ರಿಗೆ, ನೀವು ನೋಡಿರ್ತೀರ. ಜಾಕಿ ಚಾನ್ ಅವ್ರಿಗೆ ಎಷ್ಟು ನಾವು ಹೈಲೈಟ್ಸಲ್ಲಿ ಅವ್ರ ಸಿನಿಮಾ ಬಂದಾಗ ಲಾಸ್ಟಲ್ಲಿ ಹೈಲೈಟ್ಸ್ ಬರೋದು ಜಾಕಿ ಚಾನ್ ಸಿನಿಮಾ, ಎಲ್ರಿಗೂ ಗೊತ್ತಿರುತ್ತೆ. ಹೈಲೈಟ್ಸಲ್ಲಿ ಅವ್ರು ತೋರಿಸೋರು ಯಾವ ಥರ ರಿಸ್ಕಿ ಮಾಡಿದ್ದಾರೆ ಜಾಕಿ ಚಾನು, ಯಾವ ಥರ ಏಟುಗಳು ಬಿದ್ದಿದೆ, ಅವ್ರನ್ನ ಹಾಸ್ಪಿಟಲ್ ತೊಗೊಂಡೋಗೋದು, ತಲೆಗೆ ಏಟು ಬಿದ್ದರೆ ಬ್ಲಡ್ ಬರೋದು, ಇವೆಲ್ಲ ಗಮನಿಸಿದ್ದೀನಿ. ಸೊ ನನಗೆ ಅದೇ ಫೀಲ್ ಆಯ್ತು ಈ ಸಿನಿಮಾದಲ್ಲಿ. ಪಾಪ ಏಕಲವ್ಯ ಅವ್ರನ್ನ ನೀವು ನಂಬಲ್ಲ, 4 ಜನ ಎತ್ಕೊಂಡೋಗಿ ಕಾರಲ್ಲಿ ಹಿಂಗೆ ಮಲಗಿಸಿದಾಗ ನನಗೆ ಜಾಕಿ ಚಾನೇ ಜ್ಞಾಪಕ ಬಂದರು. ಸೊ ಆ ಥರ ಒಂದು ಅದ್ಭುತ ಪ್ರತಿಭೆ ಏಕಲವ್ಯ. ಡೆಫಿನೆಟ್ಲಿ ಅವರು ಫ್ಯೂಚರಲ್ಲಿ ಒಂದು ಒಳ್ಳೆ ಲೆವೆಲ್ ಸ್ಟಾರ್ ಆಗ್ತಾರೆ. ಖಂಡಿತ ಅವ್ರಿಗೆ ಆ ದೇವರ ಆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಆ್ಯಕ್ಷನ್ ಹೀರೋ ಸಿಕ್ಕಿರೋದು ಈ ಸಿನಿಮಾದಲ್ಲಿ, ಬ್ರಹ್ಮರಾಕ್ಷಸದಲ್ಲಿ ನಾನು ಕಂಪೋಸ್ ಮಾಡಿರೋದು ನನ್ನ ಅದೃಷ್ಟ. ಸೊ ಅದೇ ರೀತಿ ಈ ಸಿನಿಮಾ ಹಿಟ್ಟಾಗಿ ಇನ್ನೂ 10 ಸಿನಿಮಾ ಅವ್ರು ಮಾಡೋಂಥ ಈ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. He's not a human. He's Brahma Rakshasa. The story behind this.